ಇವತ್ತು ರಾಜಕುಪ್ಪಸ್ಕೋಯಿಂದ ಇಷ್ಟು ಬೇಗ ಬರ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಕರಿಯರ್ಗೆ ಇಂಪಾರ್ಟೆಂಟು, ಹಾಗೆ ಹೆಲ್ತ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರಿಗಾದ್ರು ಫಿಟ್ನೆಸ್ ಕ್ಲಾಸ್ ಬೇಕು ಅಂತಂದ್ರೆ DM ಮಾಡಿ. ಅಂದ್ರೆ ನಾವು ಫಿಟ್ನೆಸ್ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಹಾಸನ್ಗೆ ಬೈ ಮಾಡಿ ಸೀದಾ ನಾನು ಹೊರಗಡೆ ಹೊರಟೆ. ಹಾಗೆ ನೋಡೋದು ಬರುವಾಗ ತುಂಬಾ ವ್ಯೂ ಪಾಯಿಂಟ್ಸ್ ಗಳನ್ನ ಕಾಣಿಸ್ಕೊಂಡ್ವು. ಸೊ ಈ ಜಾಗ ಯಾರು ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಮತ್ತೆ ನಾವು ಸ್ಕೂಲ್ ಕಡೆ ರೀಚ್ ಆದ್ವು. ಈ ಬರಿಕಾ ನಡೆದಿದೆಯಲ್ಲ ಅದೊಂಥರ ಡಿಫ್ರೆಂಟ್. ಸೊ ಇದು ನಮ್ಮ ಗೌರ್ಮೆಂಟ್ ಶಾಲೆಯ ಪಾರ್ಟ್ 3 ಸೀರೀಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊ ಬಂದ್ರಾ? ಆ ಮಕ್ಕಳು ಕೊಡೋಂತ ಒಂದು ರೆಸ್ಪಾನ್ಸ್ ಮತ್ತೆ ಆ ಮಕ್ಕಳು ನಮ್ಮನ್ನು ಸೆಲೆಬ್ರಿಟಿಗಳ ತರ ನೋಡೋಂತ ಒಂದು ಫೀಲ್, ಆ ಒಂದು ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಈ ಒಂದು ಆನ್ಯುವಲ್ ಡೇ ಜನವರಿ 24 ತಾರೀಕು ಇರೋದ್ರಿಂದಾಗಿ ಸೊ ಮಕ್ಕಳಿಗೆಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ಮತ್ತೆ ಹಾಗೆ ದೊಡ್ಡ ಮಕ್ಕಳು ಕೂಡ ಡ್ಯಾನ್ಸ್ ಹೇಳ್ಕೊಟ್ವು. ಆದ್ರೆ ಕಂಟಿನ್ಯೂ ಮಾಡಬೇಕಾದ್ರೆ ಈ ಸ್ಕೂಲಿಗೆ ಗೆಸ್ಟ್ ಬಂದ್ರೆ ಗೊತ್ತಾಯ್ತು. ಸೊ ಹಾಗಾಗಿ ಅಲ್ಲಿ ನಾವು ಓಡೋಂತ ಸಮಯ ಬಂತು. ಆದ್ರೆ ಇವತ್ತು ದೊಡ್ಡ ಕತೆ ಏನಂತಂದ್ರೆ ಊಟ ಮಾಡದೇನೆ ಹಾಗೆ ಹೊರಟ್ವು. ಹಾಗೆ ನನ್ನ ಗಾಡಿ ಫುಲ್ ಟೈಮ್ ಪೆಟ್ರೋಲ್ ಹಾಕಿಸ್ಕೊಂಡು ನೆಕ್ಸ್ಟ್ ನಾನು ಹಾಸನ್ ಸ್ಕೂಲ್ ಕಡೆ ಬಂದೆ. ಸೊ ಇವತ್ತು ಸ್ಕೂಲ್ ಕ್ಲಾಸಸ್ ಇತ್ತು. ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ನಮ್ಮ ಮಕ್ಕಳುಗಳು ಅಲ್ಲಿ ಕೆಲಸ ಮುಗಿಸಿ ಇನ್ನೊಂದ್ ಕಡೆ ಬಂದೆ. ಇವತ್ತು ನಮ್ಮ ಬಾಯ್ಸ್ ಎಲ್ಲ ಹಾಕೊಂಡಿಸಿದ ಮತ್ತೆ ನೆಕ್ಸ್ಟ್ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠದ ಕಡೆಗೆ. ಪ್ರತಿ ಊರು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀನಿ. ಸೊ ಈ ಮಠ ಹಾಸನ ಎಲ್ಲಿದೆ ಅಂತ ಯಾರಿಗಾರು ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಬಿಡಿಸಿ ಕಣಂತೆ.